ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ದಿನ ನಾನು ಒಂದೆರಡು ರೆಸಿಪಿನ ಶೇರ್ ಮಾಡ್ತೀನಿ. ಏನು ಡೈಲಿ ಬ್ಲಾಗ್ ಏನಿಲ್ಲ. ಸಿಂಪಲ್ ಆಗಿ ರೆಸಿಪಿನ ಶೇರ್ ಮಾಡ್ತೀನಿ ಅಷ್ಟೇ. ಸೊ ನಾನು ಯಾವಾಗಲೂ ಈರುಳ್ಳಿ ಏನಾದರೂ ಕಟ್ ಮಾಡಬೇಕಾದ್ರೆ ಈ ಥರ ಪಾತ್ರೆಗೇನೆ ಕಟ್ ಮಾಡ್ಕೊಳ್ಳೋದು. ಯಾಕಂತಂದ್ರೆ ಅದನ್ನ ಎತ್ತಾಕೋದು ಕೆಲಸನೂ ಒಂದು ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಮೊದಲಿಗೆ ಈರುಳ್ಳಿನೆಲ್ಲ ಸಣ್ಣದಾಗಿ ಹೆಚ್ಕೋಬೇಕು. ಹಾಗೆ ಇನ್ನೊಂದು ಟಿಪ್ಸ್ ಏನಪ್ಪಾ ಅಂತಂದ್ರೆ ನಾವೀಗ ಸಾಂಬಾರ್ ಮಾಡ್ಬೇಕು ಅನ್ಕೊಂಡಿರ್ತೀವಿ, ಬೆಳಿಗ್ಗೆ ತಿಂಡಿ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ. ಅದಕ್ಕೆಲ್ಲ ಒಟ್ಟಿಗೆ ತರಕಾರಿನ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಈರುಳ್ಳಿ, ಟೊಮೊಟೊ ಎಲ್ಲ ಎರಡೆರಡು ಸಲ ಕಟ್ ಮಾಡ್ಕೊಳ್ಳೋದು ಕೆಲ್ಸನೂ ತಪ್ಪುತ್ತೆ, ಹಾಗೆ ಟೈಮು ಕೂಡ ಸೇವ್ ಆಗುತ್ತೆ. ಹಾಗಾಗಿ ತಿಂಡಿ ಮಾಡಿದ ತಕ್ಷಣ ಸಾಂಬಾರು ಕೂಡ ಬೇಗ ಮಾಡ್ಬಿಡ್ಬೋದು. ನಾನಿಲ್ಲಿ ಚಪಾತಿ ಜೊತೆಗೆ ಬೀಟ್ರೋಟ್ ಪಲ್ಯ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಬೀಟ್ರೋಟ್ ಪಲ್ಯ ಗೊತ್ತೇ ಇರುತ್ತೆ ಮಾಡೋದು ಸಿಂಪಲ್ ಆಗಿ. ಹಾಗೆ ನಮ್ಮ ಸ್ಟೈಲಲ್ಲಿ ಹೇಗೆ ಮಾಡ್ತೀವಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಬೀಟ್ರೋಟ್ನೆಲ್ಲ ಸಣ್ಣದಾಗಿ ತುರ್ಕೋಬೇಕು. ಅದಾದ್ಮೇಲೆ ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ, ಹಾಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಆಮೇಲೆ ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲದನ್ನು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಏನು ತುರಿದಿಟ್ಕೊಂಡಿರ್ತೀವಿ ಅದು ಬೀಟ್ರೋಟು, ಹಾಗೆ ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಇದು ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಬೇಕು. ಸೊ ಇದು ಮೆತ್ತಗಾಗೋವರೆಗೂ ಬೆಂದಾದ್ಮೇಲೆ ನಾನು ಇದಕ್ಕೆ ಇವಾಗ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. 1 ಅಥವಾ 2 ಟೊಮೊಟೊನ ಸೇರಿಸ್ಕೊಂಡ್ರೆ ಆಯಿತು. ಮೊದಲಿಗೆ ಟೊಮೊಟೊನ ಸೇರಿಸೋದ್ರಿಂದ ಯಾವುದೇ ತರಕಾರಿ ಆದರೂ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ. ಟೊಮೊಟೊ ಕೂಡ ನೀಟಾಗಿ ಮೆತ್ತಗೆ ಬೆಂದಾದ್ಮೇಲೆ ಅದಕ್ಕೆ ಸ್ವಲ್ಪ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳ್ತೀನಿ. ಸಾಂಬಾರ್ ಪೌಡರು, ಖಾರದ ಪುಡಿ, ಹಾಗೆ ಸ್ವಲ್ಪ ಅರಿಶಿಣದ ಪುಡಿ, ತೆಂಗಿನಕಾಯಿ, ಕೊನೆಗೆ ಉಪ್ಪು ಎಲ್ಲದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಬೀಟ್ರೋಟ್ ಪಲ್ಯ ರೆಡಿ ಆಯಿತು. ಸೊ ಇದು ಮೆಣಸಿನ್ಕಾಯಿ ಹಾಕೋದ್ರಿಂದ ನಾನು ಜಾಸ್ತಿ ಯಾವುದಕ್ಕೂ ಮೆಣಸಿನ್ಕಾಯಿನ ಯೂಸ್ ಮಾಡೋದಿಲ್ಲ. ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಇನ್ನೊಂದು ಏನಾದರೂ ತಿಂಡಿ ಎಲ್ಲ ತಿಂತಿರ್ತಾನಲ್ಲ ಅವನಿಗೆ ಮೆಣಸಿನ್ಕಾಯಿ ಎಲ್ಲ ಸಿಗುತ್ತೆ ಅನ್ನೋದಕ್ಕೋಸ್ಕರ ನಾನು ಜಾಸ್ತಿ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತೀನಿ. ಸೊ ಈ ಪಲ್ಯ ಅಂತೂ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಹಾಗೆ ಅನ್ನದ ಜೊತೆಗೆ, ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ತಿನ್ನು. ಹಾಗೆ ಇಲ್ಲಿ ಹುರುಳಿಕಾಳು ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾನು ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ, ಬಟ್ ಅಷ್ಟು ಕ್ಲಿಯರಾಗಿ ಹೇಳಿರಲಿಲ್ಲ. ಇವತ್ತು ಹೇಗೆ ಮಾಡೋದು ಅನ್ನೋದನ್ನೆಲ್ಲ ಹೇಳ್ಕೊಡ್ತೀನಿ ಬನ್ನಿ. ಸೊ ನಾನಿಲ್ಲಿ ಒಂದು 2 ಗ್ಲಾಸಷ್ಟು ಹುರುಳಿಕಾಳನ್ನ ಇಟ್ಕೊಂಡು ನೀಟಾಗಿ ಒಂದೆರಡು ಸಲ ವಾಶ್ ಮಾಡ್ಕೊಳ್ತೀನಿ. ಸೊ ನೀವು ವಾಶ್ ಮಾಡೋದಕ್ಕಿಂತ ಮುಂಚೆನೇ ಕಲ್ಲು ಏನಾದ್ರು ಇರುತ್ತಾ ಅಂತ ನೋಡ್ಕೊಳ್ಳಿ. ಯಾಕಂತಂದರೆ ಇದು ನಾವೇ ಇಲ್ಲೇ ಬೆಳೆದಿರೋದಲ್ವ, ಹಾಗಾಗಿ ಒಂದೊಂದು ಸಣ್ಣ ಪುಟ್ಟ ಕಲ್ಲುಗಳೆಲ್ಲ ಇರ್ತವೆ. ಅಂಗಡಿಯಿಂದ ತರೋದಾದರೆ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ. ನೀಟಾಗಿ ತೊಳೆದಾದ್ಮೇಲೆ ಒಂದೆರಡು ಚಮಚಷ್ಟು ನೀರು, ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 3ರಿಂದ 4 ವಿಷಲ್ ಅಂತೂ ಬರೆಸ್ಕೊಳ್ಳಿ. 4 ಅಂತೂ ವಿಷಲ್ ಬೇಕೇ ಬೇಕು. ಹಾಗೆ ಇಲ್ಲಿ ನಾನು 4 ವಿಷಲ್ ಬರೆಸ್ಕೊಂಡಾದ್ಮೇಲೆ ಸೊ ಈ ಥರ ಕಲರು ಚೇಂಜ್ ಆಗಿದೆ. ಹುರುಳಿಕಾಳು ನೀಟಾಗಿ ಮೆತ್ತಗೆ ಬೆಂದಿದ್ದಾವೆ. ಸೊ ಇದನ್ನು ಒಂದು ಸ್ಟೇನರಲ್ಲಿ ಸೋಸ್ಕೊಳ್ಳೋಣ ಬನ್ನಿ. ಕಾಳು ಸಪ್ರೇಟು ಮತ್ತು ಇದು ನೀರಿದೆಯಲ್ಲ ಅದನ್ನು ಸಪ್ರೇಟು ಮಾಡಿಕೊಂಡ್ರೆ ಆಯಿತು. ನಾವು ಈ ಹುರುಳಿಕಾಳಿಗೆ ಬೇಕಾದರೆ ಒಗ್ಗರಣೆನಾದರೂ ಕೊಟ್ಕೋಬೋದು. ಇಲ್ಲ ಅಂತಂದರೆ ಅದಕ್ಕೆ ಸ್ವಲ್ಪ ಬೆಲ್ಲ, ಶುಂಠಿ, ಹಾಗೆ ಕಾಯಿ ಎಲ್ಲ ಹಾಕ್ಕೊಂಡು ಒಂದು ಸ್ವೀಟ್ ರೆಸಿಪಿ ಕೂಡ ಮಾಡ್ಕೋಬೋದು. ನಾನು ಅದೊಂದು ಸ್ವೀಟ್ ರೆಸಿಪಿಗೆ ಅಂತ ಎತ್ತಿಟ್ಟಿದ್ದೆ. ಹಾಗೆ ಒಂದು ಬಾಣಲಿಲಿ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಈರುಳ್ಳಿನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಇದು ಲಾಸ್ಟಲ್ಲಿ ಖಾರಕ್ಕೆ ಬೇಕಾಗುತ್ತೆ, ಹಾಗಾಗಿ ಫಸ್ಟೇ ಫ್ರೈ ಮಾಡಿಟ್ಕೊಂಡ್ರೆ ಸ್ವಲ್ಪ ತಣ್ಣಗಾಗುತ್ತೆ ಅಂತ ಅಷ್ಟೇ. ಹಾಗೆ ಅದಕ್ಕೆ ಜೊತೆಗೆ ನಾನು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಂಗೇನೂ ಕೂಡ ಹಾಕ್ಕೋಬೋದು. ನಾನು ಲಾಸ್ಟ್ ಸಾಂಬಾರ್ ರೆಸಿಪಿಲಿ ಜೀರಿಗೆ ಹಾಕ್ತೇನೆ ಮಾಡಿದ್ದೆ. ಸೊ ಈ ಸಾಂಬಾರ್ ರೆಸಿಪಿಲಿ ಜೀರಿಗೆನ ಹಾಕ್ತಾ ಇದ್ದೀನಿ. ನೀವು ಬೇಕು ಅಂದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬಹುದು. ಅದು ಟೇಸ್ಟ್ ಬೇರೆ ಇರುತ್ತೆ, ಇದು ಟೇಸ್ಟ್ ಬೇರೆ ಇರುತ್ತೆ. ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ಒಂದು 4-5 ಬೆಳ್ಳುಳ್ಳಿ, ಹಾಗೆ ಜೀರಿಗೆ, ಕರಿಬೇವಿನ ಸೊಪ್ಪು, ಸಾಸಿವೆ ಎಲ್ಲದನ್ನು ಹಾಕ್ಕೊಂಡು ಒಂದು ಒಗ್ಗರಣೆ ಮಾಡ್ಕೊಳ್ಳಿ. ಅದಾದಮೇಲೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು. ಇರಲಿಲ್ಲ ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಜೊತೆಗೆ ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಆದಮೇಲೆ ನಾವೇನು ಸಪ್ರೇಟಾಗಿ ಹುರುಳಿ ಕಟ್ನ ಎತ್ತಿಟ್ಕೊಂಡಿದ್ದು ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು. ಅದು ಕುದಿಯೋವಷ್ಟರಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಬಟ್ಲಷ್ಟು ಹುರುಳಿಕಾಳು ಬೇಯಿಸಿಟ್ಕೊಂಡಿದ್ವಲ್ಲ ಆ ಹುರುಳಿಕಾಳು,
ನಾವು ಫ್ರೈ ಮಾಡಿಟ್ಕೊಂಡಿದ್ದಂತಹ ಜೀರಿಗೆ, ಬೆಳ್ಳುಳ್ಳಿ ಹಾಗೆ ಈರುಳ್ಳಿನೂ ಹಾಕೊಂಡು ಒಂದೆರಡು ಸ್ಪೂನ್ ಸಾಂಬಾರ್ ಪೌಡರು, ಒಂದೆರಡು ಸ್ಪೂನ್ ಚಿಲ್ಲಿ ಪೌಡರು, ಜೊತೆಗೆ ತೆಂಗಿನಕಾಯಿ ಹಾಗೆ ನೀರು ಹಾಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನಾವೇನು ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು ಒಗ್ಗರಣೆ ಹಾಕೊಂಡಿದ್ದಂಥ ಆ ಸಾಂಬಾರಿಗೆ ಹಾಕಿ ಮಿಕ್ಸ್ ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ, ನಾವು ಕಾಳು ಬೇಯಿಸ್ಬೇಕಾದ್ರೂ ಹಾಕಿದ್ದು. ಹಾಗೆ ಲಾಸ್ಟಲ್ಲಿ ಹುಳಿ ಬಿಟ್ಕೊಂಡು ಚೆನ್ನಾಗಿ ಕುದಿಸಿದ್ರೆ ರುಚಿಯಾದ ಹಾಗೆ ಆರೋಗ್ಯಕರವಾದ ಹುರುಳಿಕಾಳು ಸಾಂಬಾರ್ ರೆಡಿ ಆಯಿತು. ಈ ಸಾಂಬಾರ್ ಜೊತೆಗೆ ಮುದ್ದೆ ಹಾಗೆ ಈರುಳ್ಳಿ ತುಪ್ಪ ಇದ್ರೆ ಸಾಂಬಾರ್ ರೆಡಿ.